Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ದೆಹಲಿಯಲ್ಲಿ ಭೀಕರ ಸ್ಫೋಟ ಬೆನ್ನಲ್ಲೇ ಮೋದಿ ಸಭೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಮಿತಿ ಸಭೆಯಲ್ಲಿ ಮೋದಿ ತೆಗೆದುಕೊಳ್ತಾರಾ ಮಹಾ ನಿರ್ಧಾರ. ರಾಜನಾಥ್ ಸಿಂಗ್ ಸೇರಿದಂತೆ ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು. ಪುಲ್ವಾಮಾ ದಾಳಿ ಬಳಿಕ ಮೋದಿ ಸರ್ಜಿಕಲ್ ಸ್ಟ್ರೈಕ್. ಸಭೆಯಲ್ಲಿ ಆಪರೇಷನ್ ಸಿಂಧೂರ 2.0ಗೆ ಏನಾದರೂ ಸೂಚನೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಏನೆಲ್ಲ ಡಿಸ್ಕಸ್ ಮಾಡಿರಬಹುದು? ರಾಜನಾಥ್ ಸಿಂಗ್ ಸೇರಿದಂತೆ ಸೇನಾ ಮುಖ್ಯಸ್ಥರು ಕೂಡ ಆ ಮೀಟಿಂಗ್ ನಲ್ಲಿ ಭಾಗಿ. ಪುಲ್ವಾಮಾ ದಾಳಿ ಬಳಿಕ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಆಪರೇಷನ್ ಸಿಂಧೂರ 2.0ಗೆ ಏನಾದರೂ ಸೂಚನೆಯನ್ನ ಕೊಡ್ತಿದ್ದಾರೆ. ಇವತ್ತು ಸರಿಯಾಗಿ 5:30ಕ್ಕೆ ಮೀಟಿಂಗ್ ಆರಂಭವಾಗಿತ್ತು. ಈ ಮೀಟಿಂಗ್ ನಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರಕ್ಕೂ ಮೊದಲು ಕೂಡ ಇದೇ ರೀತಿಯ ಮೀಟಿಂಗ್ ಅನ್ನ ಕೈಗೊಂಡು ತದನಂತರ ಒಂದು ಒಳ್ಳೆ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಈಗ ಇದೆಲ್ಲ ನೋಡ್ತಾ ಇದ್ರೆ, ಇಂತಹ ದೃಶ್ಯಾವಳಿಯೆಲ್ಲ ನೋಡ್ತಾ ಇದ್ರೆ ಮನ ಕಲ್ಕುವಂತಿದೆ. ಇಷ್ಟೆಲ್ಲ ಆದ್ರೂ ಕೂಡ ಮೋದಿಯವರು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಆಗಿರ್ಬೋದು? ರಾಜನಾಥ್ ಸಿಂಗ್ ಕೂಡ ಇದ್ರು, ಹಲವು ಸೇನಾಧ್ಯಕ್ಷರು ಕೂಡ ಈ ಮೀಟಿಂಗ್ ನಲ್ಲಿ ಇದ್ರು. ಇದೊಂಥರ ಹೈ ವೋಲ್ಟೇಜ್ ಮೀಟಿಂಗ್. ಕರೆಕ್ಟ್ ಆಗಿ 5:30ಕ್ಕೆ ಸ್ಟಾರ್ಟ್ ಆಗಿತ್ತು ಮೀಟಿಂಗ್. ಹಾಗಾದ್ರೆ ಏನೆಲ್ಲ ಡಿಸ್ಕಸ್ ಮಾಡಿರ್ಬೋದು? ಆದ್ರೆ ಆಪರೇಷನ್ ಸಿಂಧೂರ 2.0ಗೆ ಏನಾದರೂ ಸೂಚನೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಏನೆಲ್ಲ ಡಿಸ್ಕಸ್ ಆಗಿರ್ಬೋದು? ಏನು ಮಹತ್ವದ ಕಾರ್ಯಾಚರಣೆಯನ್ನ ಮಾಡ್ತಾರೆ? ಈಗ ಆಪರೇಷನ್ ಸಿಂಧೂರ ಆದ ನಂತರ ಈಗ ಇನ್ನೊಂದು ಕಾರ್ಯಾಚರಣೆಗೆ ಕೈ ಹಾಕ್ತಾರ. ಹಾಗಾದ್ರೆ ರಾಜನಾಥ್ ಸಿಂಗ್ ಸೇರಿದಂತೆ ಸೇನಾ ಮುಖ್ಯಸ್ಥರು ಕೂಡ ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಮೋದಿ ಭದ್ರತಾ ಸಮಿತಿ ಸಭೆಯತ್ತ ಎಲ್ಲರ ಚಿತ್ತ. ಆಪರೇಷನ್ ಸಿಂಧೂರಕ್ಕೂ ಮೊದಲು ಪ್ರಧಾನಿ ಸಭೆಯನ್ನ ಕರೆದಿದ್ರು. ರಕ್ತ ದೋಕಳಿ ಹರಿಸಿದವರಿಗೆ ಹಾಗಾದ್ರೆ ಮುಹೂರ್ತ ಕಾದಿದ್ಯಾ? ರಕ್ಕಸರಿಗೆ ಮರಣ ಶಾಸನ ಬರಿತಾರ ಮೋದಿ. 12 ಜನರ ಸಾವಿಗೆ ಕಾರಣವಾದವರು ಸರ್ವನಾಶ ಫಿಕ್ಸ್ ಮಾಡ್ತಾರಾ? ಆಪರೇಷನ್ ಸಿಂಧೂರಕ್ಕೂ ಮೊದಲು ಕೂಡ ಇದೇ ರೀತಿಯಾದ ಮೀಟಿಂಗ್ ಅನ್ನು ಮಾಡಿ ತದ ನಂತರ ಅತಿ ದೊಡ್ಡ ಮಹಾಕಾರ್ಯವನ್ನೇ ಕೈಗೊಂಡ್ರು ಆಪರೇಷನ್ ಸಿಂಧೂರವನ್ನ. ಈಗ ಇಷ್ಟೆಲ್ಲ ಆದ ನಂತರ ಇನ್ಯಾವ ಕಾರ್ಯಾಚರಣೆಗೆ ಕೈಗೊಳ್ತಾರೆ? ಈಗ ಎಲ್ಲರೂ ಕೂಡ ಕಾಯ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಏನು ಕಾರ್ಯಾಚರಣೆಯನ್ನ ಮಾಡ್ತಾರೆ, ಮತ್ತೆ ಉಗ್ರರಿಗೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. 12 ಜನರ ಸಾವಿಗೆ ಕಾರಣವಾದವರಿಗೆ ಸರ್ವನಾಶ ಫಿಕ್ಸ್. ಹಾಗಾದ್ರೆ ರಕ್ತ ದೋಕುಳಿ ಹರಿಸಿದವರಿಗೆ ಮುಹೂರ್ತ ಕಾದಿದ್ಯಾ ಅಂತ ಹೇಳಿ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ದುರ್ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಅವರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು, ಉಗ್ರರ ಕೈವಾಡ ಇದೆ ಅಂತ ಹೇಳಿ ಗೊತ್ತಾಯಿತು. ಹಾಗಾದ್ರೆ ಉಗ್ರರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿನ ಅಂತ ಹೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಪ್ರಧಾನಿ ಮೋದಿ. ದೆಹಲಿಯ LNGP ಹಾಸ್ಪಿಟಲ್ಗೆ ಮೋದಿ ಭೇಟಿಯನ್ನ ನೀಡಿದ್ದಾರೆ. ಗಾಯಾಳುಗಳಿಗೆ ಸಾಂತ್ವನ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ಕಾರು ಬ್ಲಾಸ್ಟ್ ಕೇಸ್ನಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನ ವಿಚಾರಿಸಿಕೊಂಡಿದ್ದಾರೆ. ಕಾರು ಬ್ಲಾಸ್ಟ್ ಕೇಸ್ನಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನಡೀತಾ ಇದೆ. 20ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. LNGP ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮೋದಿ ಅವರು ಭೂತಾನ್ ಪ್ರವಾಸಕ್ಕೆ ಹೋಗಿದ್ರು. ಪ್ರವಾಸದಿಂದ ಬಂದ ತಕ್ಷಣ ಆಸ್ಪತ್ರೆ ಹೋಗಿ ಗಾಯಾಳುಗಳನ್ನ ವಿಚಾರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರವಾಸದಿಂದ ಬಂದ ತಕ್ಷಣ ಒಂದು ಕಡೆ ಗಾಯಾಳುಗಳನ್ನ ವಿಚಾರಿಸಿದ್ದಾರೆ, ಇನ್ನೊಂದು ಕಡೆ 5:30ಕ್ಕೆ ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಂಡಿದ್ರು. ಅದರಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ತನ್ನ ಕೆಲಸವನ್ನ ಯಾವುದೂ ಕೂಡ ಮರೆತಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಉಗ್ರರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅವರನ್ನ ಸುಮ್ಮನೆ ಬಿಡೋದಕ್ಕಂತೂ ಚಾನ್ಸೇ ಇಲ್ಲ. ಈಗ 20ಕ್ಕೂ ಹೆಚ್ಚು ಜನ LNGP ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹಾಗೇನೆ ಗಾಯಾಳುಗಳೆಲ್ಲರೂ ಕೂಡ ಮೋದಿ ಅವರಿಗೆ ಏನೇನಾಯ್ತು, ಆ ಘಟನೆ ಹೇಗಿತ್ತು, ಆ ಘಟನೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಒಂದೊಂದಾಗಿ ವಿವರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೋದಿ ಅವರು ಕೂಡ ಅವರ ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಅವರು ಪ್ರವಾಸಕ್ಕೆ ಹೋಗಿದ್ರು. ಭೂತಾನ್ ಪ್ರವಾಸದಿಂದ ಬಂದ ತಕ್ಷಣ ಆಸ್ಪತ್ರೆಗೆ ಮೊದಲು ಭೇಟಿ ನೀಡಿದ್ದ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನ ವಿಚಾರಿಸಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕಾರಣ ಬ್ಲಾಸ್ಟ್ ಬಗ್ಗೆ ಪ್ರಧಾನಿಗೆ ವಿವರಿಸ್ತಾ ಇದ್ದಾರೆ. ಗಾಯಾಳುಗಳು ಹೀಗೀಗೆ ಆಯಿತು, ಇಷ್ಟೊತ್ತಿಗೆ ನಾವು ಅಲ್ಲಿದ್ವಿ, ಯಾವ ರೀತಿಯಾಗಿ ಆಯಿತು, ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈಗ ಗಾಯಾಳುಗಳು ಒಂದೊಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ.